ಹಾಲು ತಗೊಳ್ಳೋ. ನಿರ್ಮಲ್ನಿಂದ ಕಾಗದ ಏನಾದ್ರು ಬಂತೇನಪ್ಪ? ಇಲ್ಲಮ್ಮ. ನೀನೇನಾದ್ರು ಬರ್ತಿದ್ಯಾ? 15 ದಿನದ ಹಿಂದೆ ಒಂದು ಪತ್ರ ಏನೋ ಬರ್ದಿದೆ, ಅವಳಿಂದ ಉತ್ತರ ಬರ್ಲಿಲ್ಲಮ್ಮ. ಮತ್ತ್ಯಾಕೆ? ಅವಳಿಂದ ಇನ್ನೂ ಉತ್ತರನೇ ಬಂದಿಲ್ಲ. ಹೋಗಿ ನೋಡ್ಕೊಂಡ್ ಬಂದ್ಬಿಡಪ್ಪ. ಅಮ್ಮ, ಈ ವಾರ ಒಂದು ಕಾನ್ಫರೆನ್ಸ್ ಇದೆ ಅಮ್ಮ, ನಾನು ಅದಕ್ಕೆ ಹೋಗ್ಲೇಬೇಕು. ನೀನ್ ಯಾವಾಗ್ಲೂ ಕಾನ್ಫರೆನ್ಸು ಅದು ಇದು ಅಂತ ಹೇಳ್ತಾನೇ ಇರ್ತೀಯ. ಅಲ್ಲ ಕಣೋ, ಮದ್ವೆ ಆದಾಗ್ಲಿಂದ ಒಂದ್ಸಲಿನಾದ್ರೂ ನಿಮ್ಮ ಅವನ ಮನೆಗೆ ಹೋಗಿದ್ಯೇನೋ? ಒಂದ್ಸಲ ಹೋಗಿ ನೋಡ್ಕೊಂಬಾರೋ. ಅಮ್ಮ, ನಾನು ನೀನ್ ನನಗೇನು ಸಬೂಬ್ನೆಲ್ಲ ಹೇಳ್ತಾ ಇರ್ಬೇಡಪ್ಪ. ನೋಡು, ಯಾಕೋ ನಮ್ ಗ್ರಹಚಾರನೇ ಸರಿ ಇಲ್ಲ ಅಂತ ಕಾಣುತ್ತೆ. ನಾನು ನಮ್ಮ ಮನೆ ದೇವ್ರಿಗೆ ಹರಕೆ ಹೊತ್ಕೊಂಡಿದ್ದೀನಿ. ಹೋಗಿ ಅದನ್ನಾದ್ರೂ ತೀರ್ಸ್ಬಿಟ್ಟು ಬರ್ತೀನಿ ಕಣೋ. ಅಲ್ವೇ, ಕೆಲಸದೋಳು ಬೇರೆ ಇದ್ದಾಳೆ ಅಂತೀಯ? ವಾರಕ್ಕೊಂದ್ಸಲಿ ತಲೆಗೆ ನೀರ್ ಹಾಕೋಬಾರ್ದಾ? ಇರೋರ್ 4 ಜನ ಆದ್ರೂ ಅಲ್ಲಿರೋದು 10 ಜನರ ಕೆಲಸ. ಆ ಮೂಗಿನ ಕಟ್ಕೊಂಡು ನಾನೇನ್ ಮಾಡ್ಲಿ ಹೇಳು? ಅವಳಿಗೆ ಹೇಳೋ ಅಷ್ಟರಲ್ಲಿ ನಾನೇ ಮಾಡ್ಕೋಬಹುದು. ಅದು ನಿಜ ಅನ್ನು. ನಿರ್ಮಲಾ, ಯಾರೋ ಬಂದಿದ್ದಾರೆ ನೋಡಮ್ಮ. ಏ ನಿರ್ಮಲಾ, ಹಾಯ್. ಕೂತ್ಕೊಳ್ಳಮ್ಮ. ಅತ್ತೆ ಮನೆಯಿಂದ ಯಾವಾಗ್ಲೇ ಬಂದೆ? ನಿನ್ನೆ ತಾನೇ ಬಂದೆ. ಅದಿರ್ಲಿ, ಸ್ವಲ್ಪ ಕೂಡ ದಪ್ಪ ಆಗಿಲ್ವಲ್ಲೇ? ನೋಡಿಲಿ, ನನ್ ಬ್ಲೌಸ್ ಎಷ್ಟು ಟೈಟ್ ಆಗಿದೆ. ಅದಲ್ವೇ ಇದು. ಹೋಗೆ, ನಿನ್ಗೇನ್ ಮಾಡಕ್ ಬೇರೆ ಕೆಲ್ಸನೇ ಇಲ್ವೇನೆ? ನಿಮ್ಮ ಅತ್ತೆ ಮನೇಲಿ ಇದನ್ನೆಲ್ಲ ಮಾಡಕ್ಕೆ ಟೈಮೇ ಇಲ್ವೇನೆ? ನಾನೇ ಹೋಗ್ತೀನಿ. ಕೊಡಪ್ಪ. ಯಾರ್ದೆ? ನಿನ್ ಕಾತ. ನಾನು ಓದ್ಲಾ? ಓದೆ. ಅದ್ರಲ್ಲೇನ್ ಮಹಾ? ನನ್ನ ಮುದ್ದಿನ ನಿಮ್ಮಿ. ಇಲ್ಲದೆ ನನಗೆ ಸಂತೋಷವೇ ಇಲ್ಲ. ಸದಾ ನಿಮ್ಮದೇ ನೆನಪು. ಏನೇ ಆದ್ರೂ ನಿನ್ ಗಂಡ ತುಂಬಾ ರಸಿಕ ಕಣೆ. ಆಯ್ತು, ನಾನು ಆಮೇಲೆ ಬರ್ತೀನಿ. ಬರ್ಲೇನೆ? ಬರ್ತಿದಾರ? ನಂಬಕ್ಕೆ ಆಗ್ತಿಲ್ವೇ? ಭಾಗ್ಯ, ನಾ ಹೊರಗಡೆ ಹೋಗಿ ಬರ್ತೀನಿ, ಮನೆ ಕಡೆ ನೋಡ್ಕೋ. ಹಲೋ ಪೀಟರ್, ಆಗ್ಲೇ ರಿಲ್ಯಾಕ್ಸ್ ಆಗ್ಬಿಟ್ಟಿದ್ದೀರಾ? ಓ, ಹಲೋ ಡಾಕ್ಟರ್ ಕೇಶವ್, ಕೂತ್ಕೊಳ್ಳಿ. ಅತ್ತಿಗೆ ಚೆನ್ನಾಗಿದ್ದಾರಾ? ಅವಳು ತವ್ರ ಮನೆಗೆ ಹೋಗಿದ್ದಾಳೆ. ನಮ್ಮ ಮಿಸ್ಸಸ್ ಕೂಡ ತವ್ರ ಮನೆಗೆ ಹೋಗಿದ್ದಾರೆ. ನಮ್ಮ ಮಿಸ್ಸಸ್ ಊರಲ್ಲಿಲ್ಲ, ನಿಮ್ ಮಿಸ್ಸಸ್ ಊರಲ್ಲಿಲ್ಲ. ಸೊ ಇಬ್ಬರು ಕೇಸು ಒಂದೇ. ನೋ, ಅವಳು ಜಸ್ಟ್ ರಿಲ್ಯಾಕ್ಸ್ ಹೋಗಿದ್ದಾಳೆ. ಫಸ್ಟ್ ಟೈಮ್ ಬಂದಿದೀಯಾ? ನನ್ ವೈಫು ಇಲ್ಲ, ನಿನ್ ವೈಫು ಇಲ್ಲ. ವೈನ್ ತಕೊಂಡು ರಿಲ್ಯಾಕ್ಸ್ ಆಗೋಣ. ನರೋನ್ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಅವನ್ ವೈನ್ ಕುಡಿಯೋ ಸ್ಟೈಲೇ ಚಂದ. ಅದೆಲ್ಲ ಈಗ ಯಾಕಯ್ಯ? ಅವ್ರವ್ರ ವೈಫ್ಗಳ ಜೊತೆ ಎಲ್ಲ ಅವರೆಲ್ಲ ಸುಖವಾಗಿದ್ದಾರೆ. ನಾವೀಗ ವೈನ್ ತಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ. ಕಮನ್.
ಇಲ್ಲ ಉಪ್ಪು. ಅಲ್ಲದೆ ಸಾಕು, ಎಷ್ಟು ಬಡಿಸ್ತೀಯ? ಸಾಕು ಸಾಕು ಅಂತ ಹೇಳದ್ನಲ್ಲ. ತಗೋ, ಒಳಗಿಡು. ಮಾ, ದೇವಸ್ಥಾನಕ್ಕೆ ಹೋಗಿದ್ಯಾ? ದೇವರ ದರ್ಶನ ಆಯ್ತಾ? ನಿರ್ಮಲ ಇನ್ನು ಬರ್ಲಿಲ್ವೇನೋ? ಬರ್ಲಿಲ್ಲ. ಅವಳಿಂದ ಕಾಗದ ಏನಾದ್ರು ಬಂದಿತ್ತ? ನೀನ್ ಕಾಗದ ಹಾಕಿದ್ಯೇನೋ? ನಾನು ಕಾಗದ ಬರ್ದು 15 ದಿವಸ ಆಯ್ತು. ಬರ್ತೀನಮ್ಮ. ನಿರ್ಮಲ ಯಾಕೆ ಕಾಗದ ಬರಲಿಲ್ಲ? ಅವಳು ಹೇಗಿದಳೋ ಏನೋ. ಬೇಳೆ ಇಷ್ಟ ಸಾಕಾ? ನಿರ್ಮಲಾ, ಓ ಅಳಿಯಂದ್ರು, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಎಷ್ಟು ದಿವ್ಸಕ್ಕಾದ್ರೂ ನಮ್ಮ ಮನೆಗೆ ಬಂದ್ರಲ್ಲ. ಚೆನ್ನಾಗಿದ್ದೀರಾ? ಅತ್ತೆ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ ನಿರ್ಮಲಾ. ಅಳಿಯಂದ್ರು ಒಳ್ಳೆ ದಿನನೇ ಬಂದಿದ್ದಾರೆ. ನಿರ್ಮಲಾ, ನಾಳೆ ದೇವಸ್ಥಾನದಲ್ಲಿ ದೇವ್ರಿಗೆ ಹೂವಿನ ಅಲಂಕಾರ ಇದೆ. ಗಂಡ ಹೆಂಡತಿ ಇಬ್ರು ಹೋಗ್ಬಿಟ್ ಬನ್ನಿ. ನನ್ ಕಾಗ್ದಗಳು ಬಂತ? ಎಲ್ಲ ಕಾಗ್ದನೂ ಬಂತಲ್ಲ. ಉತ್ತರ ಯಾಕೆ ಕೊಡ್ಲಿಲ್ಲ? ಕೊಡಕ್ಕೇನಿದೆ? ಏನು ಬರಿಬೇಕು ಅನ್ಸ್ಲಿಲ್ವಾ? ಎಷ್ಟು ಚೆನ್ನಾಗಿ ನೀವೇ ಬರ್ತಿದ್ರಲ್ಲ. ಅಮ್ಮ ನೀನ್ ಕೇಳ್ತಾ ಇದ್ರು. ಹೆತ್ತ ತಾಯಿ ಕರಳು, ಮಗನಿಗೆ ತೊಂದರೆ ಆಗ್ಬಾರ್ದಲ್ಲ. ಆ ತಾಯಿಗ್ ಮಗನಾದ್ರು ನಾನ್ ನಿನ್ ಗಂಡ. ಮದ್ವೆ ಮುಂಚೆ ಗಂಡನ್ ಹುಡುಕ್ಬೋದು, ಮದ್ವೆ ಆದ್ಮೇಲೆ ಗಂಡನ್ ಹುಡ್ಕೋದ್ ಕಷ್ಟ. ಓಕೆ, ಗಂಡನೇ ಹುಡ್ಕೊಂಡ್ ಬಂದಿದ್ದಾನಲ್ಲ, ನಡಿ ಮನೆಗೆ ಹೋಗೋಣ. ಯಾಕೆ? ಜೀತ ಮಾಡೋಕ? ನನಗೆ ಅತ್ತೆ ಸೇವೆ, ನಿಮ್ಗೆ ರೋಗಿಗಳ ಸೇವೆ. ಅತ್ತೆಗೆ ದೇವಸ್ಥಾನ, ದೇವರು, ತಿಂಡ್ರು. ನಿಮ್ಗೆ ಕಾನ್ಫರೆನ್ಸ್, ಮೀಟಿಂಗು, ಅದು ಇದು ಅಂತ. ಇದಕ್ಕೇನಾ ಮದ್ವೆ ಅನ್ನೋದು? ಏನ್ ಮಾಡೋದು? ನನ್ನ ಉದ್ಯೋಗನೇ ಹಾಗಲ್ವಾ? ಸಾಕ್, ಸುಮ್ನೆ ಇರ್ರಿ. ನಿಮ್ ಉದ್ಯೋಗ ಏನ್ ಮಾಡುತ್ತೆ? ಒಂದು ಸಿನಿಮಾಗೆ, ಒಂದು ಶಾಪಿಂಗ್ಗೆ, ಅಟ್ಲೀಸ್ಟ್ ಒಂದು ಫಂಕ್ಷನ್ಗೆ ನನ್ನನ್ನು ಕರ್ಕೊಂಡು ಹೋಗ್ಲಿಲ್ಲ. ನಿರ್ಮಲ ಬರ್ಲಿಲ್ವೇನೋ? ಸ್ವಲ್ಪ ದಿನ ಬಿಟ್ಟು ಬರ್ತೀನಿ ಅಂದೆ. ಇನ್ನೂ ಎಷ್ಟು ದಿನ ಅಂತೆ? ನಾನ್ 4 ದಿನ ಇಲ್ಲಿ ಹೆಚ್ಚಾಗಿದ್ರೆ ನಿನಗೇನು? ನಿಮ್ಮಿಬ್ರಲ್ಲಿ ಮನಸ್ತಾಪ ಏನಾದ್ರೂ ಇದೆಯೇನೋ? ಅಂಥದ್ದೇನಿಲ್ಲಮ್ಮ, ಚೆನ್ನಾಗೇ ಇದೀವಲ್ಲ. ಮತ್ ಕರ್ಕೊಂಡ್ ಬರ್ಬೇಕಾಗಿತ್ತು. ಯಾಕೆ? ನಾನ್ ಸ್ವಲ್ಪ ದಿವಸ ಸಂತೋಷವಾಗಿರೋದು ನಿಮ್ಗಿಷ್ಟ ಇಲ್ವಾ? ಹಾಗಂತ ಅವಳಿಗೆ ಎಷ್ಟು ದಿನ ಅಂತ ತವ್ರ ಮನೇಲಿ ಇರ್ತಾಳೋ? ಅದನ್ನ ನಿಮ್ ಅಳಿಯಂದ್ರನ್ನೇ ಕೇಳಿ. ನಾನೇನ್ ಹೇಳಮ್ಮ, ಅದು ಅವಳ ಸಂತೋಷ. ಇವತ್ತು ಹಾಗಂತಾರೆ, ನಾಳೆ ನಮ್ಮೇಲೆ ತಪ್ಪು ಹೊರಿಸ್ತಾರೆ. ನಾನು ಅವಿದ್ಯಾವಂತನಲ್ಲ. ಆಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನಾನೀ ಮನೇಲಿ 4 ದಿವಸ ನೆಮ್ಮದಿಯಾಗಿರ್ಬೋದು. ನಿಮ್ಮಿಷ್ಟ, ನಾನೇನು ಹೇಳಲ್ಲ. ನನ್ನ ಆತ್ಮೀಯರಿಗೆಲ್ಲ ಅತಿ ನೋವುಂಟು ಮಾಡಿದ್ದೇನೆ. ನಾನೇನ್ ಮಾಡ್ಲಿ? ನಾನು ನಿಸ್ಸಹಾಯಕ. ನನಗೆ ನಾನೇ ಸಮಾಧಾನ ಮಾಡ್ಕೋಬೇಕಾಗಿದೆ. ಅಮ್ಮ, ನನ್ನ ಜೀವನ ನಿನಗೆ ಗೊತ್ತೇ? ನೋಡ್ದಿಯಾ ನಿನ್ನ ಆಸೆಯ ಬೆಲೆ ಏನಾಗಿದೆ ಅಂತ? ನಿರ್ಮಲ, ನಾನು ಯಾಕೋ ನಿನ್ನನ್ನು ಮುಟ್ಟಲಾರೆ. ನನ್ನ ನೊಂದಿರುವ ಮನಸ್ಸು ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ. ನನಗೆ ನಾನೇ ಸಮಾಧಾನ ಹೇಳ್ಕೊಳ್ಳೋಣ ಅಂದ್ರೆ ಅದು ಆಗದ ಮಾತು. ಅದು ನನ್ನ ಜೀವನದ ಒಂದೇ ಒಂದು ಕ್ಷಣದ ದುರಂತ. ನನ್ನ ಮಿದುಳಿಂದ, ಹೃದಯದಿಂದ ಎಲ್ಲವನ್ನೂ ಹೊರಗೆ ಹಾಕಿದ್ದೇನೆ. ನನ್ನ ಜೀವನ, ಕ್ಲಿನಿಕ್, ರೋಗಿಗಳು, ಅದ್ಯಾಕೆ ಹಾಗೋ ನನಗೆ ಗೊತ್ತಿಲ್ಲ.
ಆದ್ರೆ ಅದಕ್ಕೆ ವಿಧಿ ಅಂತಾರೆ. ಓ ವಿಧಿ, ನನ್ನನ್ನ ಅಣಕಿಸ್ತಾ ಕುಳಿತಿರೋ ನಿನಗೆ ಎಷ್ಟು ಧೈರ್ಯ ಇದೆ? ನಾನೇನ್ ಮಾಡ್ಲಿ?